ಇನ್ನ ಒಂದ್ ಕ್ಷಣ ನಿಂತ್ಕೊಂಡು ನೋಡೋಣ. ಯಾವನ ಕುರುಗಳು ಬರ್ತವೆ ಆವಾಗ ಬಕ್ರ ಮಾಡಿರಾಗ್ತೈತಿ. ಇದು ಆಕ್ಚುಲಿ ಚೆನ್ನಾಗಿದೆ. ಹಂಗ ಹಿಂಗ ಯಾವ ಎರಡು ಕುರಿಗಳು ಸಿಕ್ಕೇವೆ ಬಕ್ರ ಮಾಡಕ್ಕೆ. ನೋಡ್ತಾ ಇರಿ ಹೆಂಗ್ ಬಕ್ರ ಮಾಡ್ತೀನಿ ಅಂತನ. ಆಮೇಲೆ ನಿಮ್ಗೆ ಇನ್ನೂ ದಿವಸ ಹೇಳ್ತೀನಿ, ಇವತ್ತು ನಾನು ಒಬ್ಳೆ ಬಕ್ರ ಮಾಡಲ್ಲ, ನಮ್ಮ ಅಣ್ಣ ಏನೋ ಬಂದೇವನಿ. ಅಂದಂಗೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆಗೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಂದಂಗೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೇಳ್ರಿ. ಹಂಗೇನ ಯಾವ್ಯಾವ ಥರ ಪ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮಗ, ಇವತ್ತು ನೀನೇನೇ ಅಂದ್ರೂ ಲೆಕ್ಚರರ್ಗೆ ಸರಿಯ ಕ್ಲಾಸ್ ತಂಡೆ ಕಾಣಲ್ಲ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಖುಷಿ ಆಗುತ್ತೆ ನನಗೆ. ತಲೆ ನೈತೈತೆ ಅವನ್ ಕುಟ್ ಪರ್ದಾಡಿ. ಬಾ ಈ ಬಸ್ಸುನು ಯಾಕೆ ಇನ್ನ ಬಂದಿರಂಗೆ ಕಾಮಕ್ಕಿಲ್ಲ. ಅಯ್ಯೋ ಏನ್ ಲೇಟ್ ಆಗ್ತೈತೋ ಏನ್ ಕತೆನ, ಈಗಲೇ ತಲೆ ಸಿಡ್ದು ಹೋಗ್ತಾ ಐತೆ. ಈ ಬಸ್ಸುನು ಬತ್ತೈತ ಬರೋದೇ ಇಲ್ವಾ. ತಿರ್ಗ ಇನ್ನ ಒಟ್ಟತಿಲ್ ಬಸ್ ಸ್ಟ್ಯಾಂಡ್ ಕಾಯಂಗ ಆಗ್ತೈತೇನ. ಸರ್ ನಮಸ್ತೆ ಸರ್, ಒಂದಿಷ್ಟು ನಿಮ್ಗೆ ಫೋನ್ ಕೊಡ್ತೀರಾ ಸರ್? ನಾನು ಫೋನ್ ಎಲ್ಲೋ ಕಳ್ಕೊಂಡು ಬಿಟ್ಟಿದ್ದೀನಿ, ಒಂದು ಮಿಸ್ ಕಾಲ್ ಕೊಡ್ಕೊಂತೀನಿ ಸರ್. ಎಲ್ಲಿ ರಿಂಗ್ ಆಗುತ್ತಲ್ಲ ಗೊತ್ತಾಗ್ತೈತೆ ಅಂತಾನ. ಬೇಜಾರು ಮಾಡ್ಕೊಂಡಂಗೆ ಒಂದೇ ಒಂದು ನಿಮಿಷ ನಿಮ್ಗೆ ಫೋನ್ ಕೊಡಿ ಸರ್. ಬೇರೆ ಯಾರನ್ನಾದ್ರೂ ಕೇಳೋಗ್ರಿ, ನಮ್ಮ ಹತ್ರ ಫೋನ್ ಇಲ್ಲ ಏನಿಲ್ಲ. ಮಗ ನೀನೇನಲ್ಲ ಇಂತನಾಗಿದೀಯ, ಹೆಂಗ ಹುಡುಗಿ ಫೋನ್ ನಂಬರ್ ಸಿಗ್ತೈತೆ ಅಂತ ಖುಷಿ ಪಟ್ಟು ಫೋನ್ ಕೊಡೋದು ಬಿಟ್ಟು ನಂತ ಫೋನ್ ಇಲ್ಲ ಏನಿಲ್ಲ ಅಂತ ಹೇಳ್ತೀಯ. ನೀ ಕೊಡ್ತಿದ್ದೇನು, ನಾನೇ ಕೊಡ್ತೀನಿ. ತಗೊಳ್ಳಿ ಮೇಡಮ್. ಓ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹೆಂಗ ಹುಡುಗಿ ನಂಬರ್ ಸಿಕ್ತು. ಹುಡುಗಿ ನೋಡಕ್ ಒಳ್ಳೆ ದಂತದ ಗೊಂಬೆ ಇದ್ದಂಗೆ ಇದ್ದಾಳೆ. ಒಂದೀಟು ವಯಸ್ಸಾದಂಗೆ ಕಾಣಿಸ್ತೈತೆ, ಆದ್ರೂ ಪರವಾಗಿಲ್ಲ. ಈಗ ಸದಿ ಏನ್ ಸಿಗದೆ ಕಷ್ಟ. ಹೆಂಗ ಪಟಾಯಿಸ್ಕೊಂತ ನೋಡ್ತಾ ಇರ್ರಿ. ಅಯ್ಯೋ ಫೋನ್ ಯಾಕೆ ರಿಂಗ್ ಆಗ್ತಾನೆ ಇಲ್ಲ ಸರ್, ಅದೆಲ್ಲ ಕಳ್ಕೊಂಡ್ಬಿಟ್ನೋ ಏನ್ ಕತೆನ. ಹೋಗ್ಲಿ ತಗೊಳ್ಳಿ ಸರ್ ನಿಮ್ ಫೋನ್. ಥ್ಯಾಂಕ್ ಯು ಸೋ ಮಚ್ ಸರ್. ಓ ಇಟ್ಸ್ ಓಕೆ. ಅಂದಾಗೆ ನಿಮ್ಮ ಹೆಸರು? ನನ್ನ ಹೆಸರು ನೀಲು ಅಂತ ಸರ್. ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್. ಸಾರಿ ವೆಂಕಿ ಅಂತ. ಅಂತ. ಹೇಯ್ ನೀಲು, ನಿನಗೆ ಭಯನಯ ಇಲ್ವೇ? ನಾನು ಕೂಗ್ತಾನೆ ಇದ್ದೀನಿ, ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಫೋನನ್ನು ತೆಗಿತಿಲ್ಲ, ನಿಂತ್ಕೊಂತಾನೂ ಇಲ್ಲ. ಅಲ್ಲ ನಾನು ನನ್ನ ಬಾಯ್ ಫ್ರೆಂಡ್ ಜೊತೆಗೆ ಹೋಗಿ ಮದುವೆ ಆಗ್ತೀನಿ ಅಂತ ಬಂದಲ್ಲ, ಯಾವನ ಅವ್ನು ತೋರಿಸು ನಿನ್ನ ಬಾಯ್ ಫ್ರೆಂಡ್. ಗ್ರಾಚಾರ ಬಿಡಿಸ್ಬಿಡ್ತೀನಿ ನನ್ನ ಮಗನ್ನ. ಅಲ್ಲ ಇನ್ಯಾವ ಹುಡುಗಿನೂ ಸಿಗ್ಲಿಲ್ವೇ? ನನ್ನ ತಂಗಿನೇ ಸಿಕ್ಕಿದ್ದವನಿಗೆ ಪಟಾಯಿಸ್ಕೊಂಡು ಆರಿಸ್ಕೊಂಡು ಹೋಗಕ್ಕೆ ಅವ್ನು ಯಾವನ್ ನಿನ್ನ ಬಾಯ್ ಫ್ರೆಂಡ್ ತೋರಿಸು. ಇದು ಆಕ್ಚುಲಿ ಚೆನ್ನಾಗಿದೆ. ಅಯ್ಯೋ ಅಣ್ಣ, ನೀನು ಇಲ್ಲಿಗೆ ಬಂದ್ಬಿಟ್ಟ. ನೀನು ಸ್ವಲ್ಪ ಹೊತ್ತು ಬರೋದು ತಡ ಆಗಿದ್ದಿದ್ರೆ ನನ್ನ ಮದುವೆ ಆಗೋಗಿರೋದು. ನನ್ನ ಮದುವೆ ಆದ್ಮೇಲೆ ಬಂದಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈಗ ನಾನು ನನ್ನ ಹುಡುಗ ಹೋಗಿ ಮದುವೆ ಆಗದ ತಪ್ಪಿಸ್ಬಿಡ್ತೀಯ ನೀನು. ನಿಂಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೆ? ಇಷ್ಟು ದಿನ ಸಾಕಿ ಸಲ್ವುದರ್ನೆಲ್ಲ ಬಿಟ್ಟು ಅವ್ನು ಯಾವನ್ನ ನೆಚ್ಕೊಂಡ್ ಬಂದಿದ್ಯಲ್ಲ ನೀನು. ನಿನ್ಗೆ ಇನ್ನೋಟು ಭಯ ಬಗ್ತಿದ್ದದು. ತೋರ್ಸು ಅವ್ನು ಯಾವನೋ ಅಂತ ಮೊದ್ಲು. ಅವ್ನು ಎಂತ ಮುಸ್ನೇನೋ ಅಂತ ನೋಡಿ ಹೇಳ್ತೀನಿ ಮದುವೆ ಆಗಕ್ಕೆ ಸರಿಯಾಗಿ ಇದನೋ ಇಲ್ವೋ ಅಂತಾನ. ಓಹೋ, ಇಲ್ಲಿ ನಿಂತವ್ರಲ್ಲ ಕಳ್ಳನ್ ಮಕ್ಳು, ಇವ್ರಿಗೆ ಯಾರೋ ಒಬ್ಬ ಅನ್ನಿಸ್ತೈತಲ್ವೇ? ಓಡೋದಕ್ ಬಂದೇವಳಂತೀಯ ಅಮ್ಮ. ಅವ್ನು ಯಾವನ ಹುಡುಕಿ ಬಂದಾಗಂತೆ. ಅಯ್ಯಪ್ಪ ಅಂತ ನೋಡಕ್ ಒಳ್ಳೆ ಸೂಪರ್ ಮಾಪರ್ ಆಗೈತೆ. ಹೆಂಗ ಪಟಾಯಿಸ್ಕೋಬಹುದು ಅನ್ಕೊಂಡೆ. ಇದು ಆಲೆ ಯಾವ್ದನ್ನ ಪಟಾಯಿಸ್ಕೊಂಡಿರಂಗ ಐತಿ. ಅಲ್ಲ ಇದು ನಾಳೆ ಯಾರ ಪಟಾಯಿಸ್ಕೊಂಡಿರಂಗ ಐತಾರೆ. ಆದ್ರೂ ಅವ್ನು ಯಾವನ್ ಪಟಾಯಿಸ್ಕೊಂಡನ ಬಲು ಲಕ್ಕಿ. ಸೂಪರ್ ಆಗಿರೋ ಫಿಗರ್ನೇ ಪಟಾಯಿಸ್ಕೊಂಡ್ಬಿಟ್ಟೇನೆ. ಹೇಳೇ ಅವ್ನು ಯಾವನು ಅಂತನ. ಹೇಳ್ದಿದ್ರೆ ನೋಡಿ ತೆಗೆದು ಬಾರಿಸ್ಬಿಡ್ತೀನಿ. ಗೊತ್ತಾಗ್ಲಿ ಅವ್ನು ಯಾವನು ಅಂತ. ಅವನು ತುಂಡಾಗಿ ಕತ್ತರಿಸಿ ಪೀಸ್ ಮಾಡಿ ಸಾರು ಮಾಡ್ಕೊಂಡು ಮುದ್ದೆ ಮಾಡ್ಕೊಂಡು ಉಂಡು ಬಿಡ್ತೀನಿ. ವೆಂಕಿ ಅಣ್ಣ ಇಲ್ಲೇ ನಿಂತಿದಾರಲ್ಲ, ಅವರೇ ನಾನು ಲವ್ ಮಾಡ್ತಿರೋ ಹುಡುಗ ಅವರೇನ? ಇಲ್ಲಿ ಎದುರುಗಡೆ ಕುಳ್ಳಕ್ಕೆ ದಪ್ಪಗೆ ನಿಂತೇವನಲ್ಲ ಆ ಬಡ್ಡಿ ಐದ್ನೆ ನಿನ್ನ ಇದಂತ ಮದುವೆ ಆಗ್ತೀನಿ ಬಾ ಓಡೋಗನ ಅಂತ ಕರೆದಿದ್ದು. ಅಯ್ಯೋ ನೀನಲ್ಲೋ ನನ್ನ ಮಗನೇ. ಅಲ್ಲ ನಿನ್ಗೆ ಲವ್ ಮಾಡಿ ಮದುವೆ ಆಗಕ್ಕೆ ನನ್ನ ತಂಗಿನೇ ಬೇಕಾಗಿತ್ತೆ, ಇನ್ಯಾವು ಏನ್ ಸಿಗ್ಲಿಲ್ವೇ ನಿನ್ಗೆ? ನೋಡಕೊಳ್ಳೆ ಕಕ್ರ ಮಕ್ರ ಇದ್ದಂಗೆ ಇದೆಯಾ? ನನ್ನ ತಂಗಿ ನೋಡಕ್ ಸೂಪರ್ ಡೂಪರ್ ಆಗಿ ಐದಳೆ ಅಂತ ಹೇಳ್ಬಿಟ್ಟು ಹೆಂಗೂ ಹೆಣ್ ಸಿಗಕ್ಕಿಲ್ಲ ಅಂತ ಹೇಳಿ ನಮ್ಮನೆ ಹುಡುಗಿಗೆ ಕಣ್ಣು ಹಾಕಿದ್ಯಾ? ನನ್ನ ಮಗನೇ ನಿನ್ ಬಡ್ಗಣ್ಣ ಹಂಗೆ ಕಿತ್ತು ಸರ್ಮಲೆ ಹಾಕ್ಕೊಂಡ್ಬಿಡ್ತೀನಿ. ಉಸ್ಸಾರು ಬರೀ ಇಂಥದೆಯಾ? ಅಯ್ಯೋ ಭಗವಂತ, ಎಡೋ ಯೋನ್ ಮಾತಾಡ್ತಾ ಇದೀಯ? ನಿನ್ ತಂಗಿ ಮುಸ್ನಿ ನಾನು ಇವತ್ತೇ ನೋಡಿರೋದು. ನಾನು ಇವಳು ನೋಡು ಇಲ್ಲ, ಈ ಅಮ್ಮನ್ ಮಾತಾಡ್ಸೂ ಇಲ್ಲ. ಸುಮ್ಕಿ ಅಮ್ಮ ನನ್ನ ಮೇಲೆ ದೂರ ಹೇಳ್ತಾ ಐತೆ. ಸುಮ್ನಿರು ನೀನು. ಈ ಅಮ್ಮ ಮಾತು ಕೇಳ್ಕೊಂಡು ನನ್ನ ಮೇಲೆ ಶಿಟ್ ಮಾಡ್ಕಿ ಬಿಡ ನೀನು. ನನಗೆ ಈ ಅಮ್ಮ ಯಾರು ಎತ್ತಂತಾನೆ ಗೊತ್ತಿಲ್ಲ. ಬೇಕಾದ್ರೆ ಇಲ್ಲ ನನ್ನ
ಮೊಗ್ಲ ಫ್ರೆಂಡ್ ನಿಂತ ನೋಡು ಅವನ್ನೇ ಕೇಳಿ ಸುಳ್ಳು ಹೇಳಿರಿ. ನನ್ನ ಮಗನೇ ಮುಚ್ಕೊಂಡಿರೋ ಅಂತ ಹೇಳ್ದೆ. ಮುಚ್ಕೊಂಡಿದ್ದಿದ್ರೆ ಫೋನ್ ಕೊಡ್ತೀನಿ ಹುಡುಗಿ ನಂಬರ್ ಸಿಗ್ತೈತೆ ಅಂತ ಫೋನ್ ಕೊಟ್ಟೆ. ಈಗ ಸಿಗಾಕೊಂಡಿದ್ಯಾ ಈ ಹಂಗನ ಮಾಡ್ಕ. ಮೊದಲೇ ನನಗೆ ತಲೆ ಸಿಡ್ದು ಹೋಗ್ತೈತೆ. ನಾನು ಅಲ್ಲಿ ಟೀ ಕುಡಿತಾ ಇರ್ತೀನಿ. ಅದೇ ನಿನ್ನ ನ್ಯಾಯ ಪಂಚಾಯತ್ಗೆ ಮುಗಿಸ್ಕೊಂಡು ಬಾ. ಅಣ್ಣ ನನಗೂ ಇದಕ್ಕೂ ಸಂಬಂಧ ಇಲ್ಲ. ಅವನೇ ಅದೇನು ಕೇಳ್ರಿ ನಾನು ಬೋತೀನಿ. ಲೋ ಮಗ ಇದೆಯಲ್ಲ ಇಂತನಾಗಿದ್ಯಾ. ನನ್ನ ನಡು ನೀರಾಗೆ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲ. ನಿಂತ್ಕೊಳ್ಳಲ್ಲ ನಿಂತ್ಕೊಳ್ಳೋ. ಅಯ್ಯೋ ಭಗವಂತ ಇರೋ ತಕ ಇತ್ತು ಎದ್ದು ಯಾರ ಮಕ ನೋಡಿದ್ದು. ಈಗ ಇವ್ರು ಕುಟ್ಸಿಕ ಕೇಳಿದೀನಿ ಅದನ್ನು ಬಸ್ ಸ್ಟ್ಯಾಂಡಾಗೆ. ಅಲ್ಲ ಯಾರು ಏನೋ ಎತ್ತಂತ ಗೊತ್ತಿಲ್ಲ. ಫೋನ್ ನಂಬರ್ ಅಥವಾ ಫೋನ್ ಕೊಡ್ರಿ ನನ್ನ ಫೋನ್ ಕಳ್ದೋಯ್ತೆ ಅಂತ. ಈಗ ನೋಡಿರಿ ನಾನು ಇವನ್ನೇ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೆ. ಅಯ್ಯೋ ಭಗವಂತ ಇವ್ರೇನು ಕಳ್ಗಿಳ್ರು ಗ್ಯಾಂಗೆ ಇವನ್ ಕತೆ. ಇವನ ನಾನು ಕರ್ಕೊಂಡು ಹೋಗಿ ಕಿಡ್ನಿ ಪಣ್ಣಿ ತೊಕ್ಕಮ್ಮ ಎಸ್ಟಿಮೇಟ್ ಏನಾನ ಹಾಕಿಕ್ಯವ್ರೆ. ಅಯ್ಯೋ ಭಗವಂತ ನಮ್ಮ ಅಪ್ಪಗೆ ನಾನು ಒಬ್ಬನೇ ಮಗ. ಏನಪ್ಪ ಮಾಡೋದು ಇವಾಗ. ಏನೋ ಬೇಕು ನಿನಗೆ, ಏನೋ ಬೇಕು. ಹೇ ನನ್ನ ಮಗನೇ, ಅದು ಹೆಂಗೆ ನನ್ನ ತಂಗಿನ ಮುಳ್ಳು ಮಾಡಿ ನಿನ್ನ ಜೊತೆಗೆ ಓಡೋಗನ ಅಂತ ಕರೆಸ್ಕೊಂಡೆ. ಹೇಳೋ ನೀನು ನಿಮ್ಮ ಮನೆಗೂ ನಿಮ್ಮ ಅಕ್ಕ ತಂಗಿಯನ್ನು ನಾವು ಹಂಗೆ ಮಾಡಿ ಸುಮ್ಕಿರ್ತೀರೇನ್ಲ? ಅಯ್ಯೋ ಅಣ್ಣ ನಮ್ಮ ಅಪ್ಪನಡೆಗೂ ನಿಮ್ಮ ಅಪ್ಪನಡೆಗೂ ನನಗೆ ಎಮ್ಮ ಯಾರು ಅಂತ ಗೊತ್ತೇ ಇಲ್ಲ. ನಾನು ಎಮ್ಮ ನೋಡ್ತಾ ಇರೋದು ಇವಾಗ ಕಣ ಅಣ್ಣ. ಈಗ ಬಂದ್ಬಿಟ್ಟು ಫೋನು ನಂದು ಎಲ್ಲ ಇಕ್ಬಿಟ್ಟಿದ್ದೀನಿ. ಫೋನ್ ಕಳ್ದಾಗೈತೆ, ಫೋನ್ ಮಾಡಬೇಕು ನಂದಕ್ಕೆ ಫೋನ್ ಕೊಡ್ರಿ ಅಂತ ಕೇಳ್ತು. ಹ್ಞೂ ತಕ ಅಂತ ಕೊಟ್ಟೆ ಅಷ್ಟೇ ಕಣ ಅಣ್ಣ. ಇದಕ್ಕೂ ನನಗೂ ಇನ್ನೇನು ಗೊತ್ತಿಲ್ಲ ಅಣ್ಣ. ನಿನ್ನ ಕೈ ಮುಗಿತೀನಿ, ನಾನು ಬಿಟ್ಬಿಡು. ನಾನು ಅಂತ ಹುಡುಗ ಅಲ್ಲ ಕಣ ಅಣ್ಣ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ ಕಳ್ಸಿ. ಅಲ್ಲ ಕಣ್ಲಾ, ನನಗೂ ಈ ಹುಡುಗು ಸಂಬಂಧ ಇಲ್ಲ ಅಂತ ಹೇಳ್ತೀಯ. ನೋಡೇ ಇಲ್ಲ ಗೊತ್ತೇ ಇಲ್ಲ ಅಂತ ಹೇಳ್ತೀಯ. ಹಂಗಾರೆ ನಿನ್ನ ಹೆಸರು ಅವ್ಳಿಗೆ ಹೆಂಗೆ ಗೊತ್ತು? ನನಗೆ ಕಾಗೆ ಹಾರಿಸ್ತೀರೆ. ನಡಿ ನನ್ನ ಮಗನೇ, ನಿನಗೆ ಹಿಂಗೆಲ್ಲ ಹೇಳಿರಾಗಕ್ಕಿಲ್ಲ. ನಡಿ ಒದ್ದು ಪೊಲೀಸ್ನರ್ ತಕ್ಕ ಹಾಕೊಂಡೋಗಿ ಕೊಡ್ತೀನಿ. ಆವಾಗ ಪೊಲೀಸ್ನರು ಲಾಠಿ ಏಟ್ ಕೊಟ್ಟಾಗ ಸಿಗ್ದಾಗ್ಲದ್ದು ಅಡ್ತೈತಿ. ಆವಾಗ ಗೊತ್ತಾಗ್ತೈತಿ ನಾನೇನು ನನ್ನ ಪವರ್ ಏನು ಅಂತಾನೆ. ಅಲ್ಲ ನಿನಗೆ ಇನ್ಯಾ ಹೆಣ್ಣನ್ನು ಸಿಗ್ಲಿಲ್ವೇ? ನನ್ನ ತಂಗಿನೇ ಬೇಕೆ ನಿನಗೆ? ಅಯ್ಯೋ ಭಗವಂತ ಏನಪ್ಪ ಇದು ಗ್ರಾಚಾರ. ಈ ನನ್ನ ಮಗ ರಾಕಿ ಬೇರೆ ಹತ್ತುವದ ಕಾಫಿ ಕುಡಿತೀನಿ ಅಂತಾನೆ. ಇವ್ರು ನೋಡಿದ್ರೆ ನನ್ನ ಹಾಕ್ಯಂಡು ರುಬ್ಬಂಗ್ ಕಾಣ್ತಾರೆ. ಅಯ್ಯೋ ಭಗವಂತ ಏನಪ್ಪ ಮಾಡೋದು. ಏನಮ್ಮ ನೀನು ನೀನು ನಿಜವಾಗ್ಲೂ ಇವನ್ನ ಫೋನ್ ಕೇಳ್ದೆ? ಇದೇನಣ್ಣ ಹಿಂಗ್ ಕೇಳ್ತೀಯ? ನನ್ನ ಹತ್ರ ಏನ್ ಫೋನ್ ಇಲ್ವಾ? ಫೋನ್ ಐತೆ, ನಾನು ಯಾಕೆ ಅವನ ಫೋನ್ ಕೇಳೋಣ? ಅದೇ ಈಗ ನೀನೇನಾದ್ರೂ ಫೋನ್ ಚೆಕ್ ಮಾಡಿದ್ರೆ ನನ್ನ ನಂಬರು ಅವನ ಹತ್ರ ಐತೆ, ಅವನ ನಂಬರ್ ನನ್ನ ಹತ್ರ ಐತೆ ಅಂತ ಗೊತ್ತಾಗುತ್ತೆ ಅಂತ ಆ ಥರ ಹೇಳ್ತಾವನ ಅಷ್ಟೇನಾ? ನಾನು ಅವನು ಈಗ 3 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಅಣ್ಣ. ನಿನ್ ಕೈ ಮುಗಿತೀನಿ ಅಣ್ಣ. ನಾನು ಅವನು ಮದುವೆ ಆಗೋದಕ್ಕೆ ಪರ್ಮಿಷನ್ ಕೊಡೋ ಅಣ್ಣ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ನಾನು ಇವಾಗ್ಲೇ ನೋಡ್ತಿರೋದು ನಿಮ್ಮನ್ನ. 3 ವರ್ಷದಿಂದ ಲವ್ ಮಾಡ್ತಾ ಇದೀನಿ ಅಂತ ಯಾಕ್ರಿ ಸುಳ್ಳು ಹೇಳ್ತೀರಾ? ನಿಮ್ ಕೈ ಮುಗಿತೀನಿ ತಮ್ಮಯ್ಯ. ನನ್ನ ಪಾಡಿಗೆ ನಾನು ಬಿಟ್ಬಿಡ್ರಿ. ಹೇಳ್ರಿ ನಿಮ್ಮ ಅಣ್ಣಯ್ಯಗೆ ನಾನು ಯಾರೋ ಏನು ಎತ್ತ ಅಂತ ಗೊತ್ತಿಲ್ಲ ಅಂತ ಒಂದೇ ಒಂದ್ ಕಿತ ಹೇಳ್ರಿ. ಇಲ್ಲ ಅಂದ್ರೆ ನಿಮ್ಮ ಅಣ್ಣಯ್ಯಗೆ ಬಂದಿರೋ ಸಿಟ್ನಾಗೆ ನನ್ನ ಹಂಗೆ ರುಬ್ಬಿ ಚಟ್ನಿ ಮಾಡಂಗ್ ಕಾಮ್ತಾರೆ. ನಿಮ್ ಕೈ ಮುಗಿತೀನಿ ಕಣ್ರಿ. ನಮ್ಗೂ ನಿಮ್ಗೂ ಯಾವ ಸಂಬಂಧ ಇಲ್ಲ ಅಂತ ಹೇಳ್ರಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಯಾಕೆ ಬೆಂಕಿ ಸುಳ್ಳು ಹೇಳ್ತೀಯಾ? ನಮ್ಮ ಅಣ್ಣ ಇದ್ದಾನೆ ಅಂತ ಹೆದರ್ಕೊಂಡಿದ್ಯಾ? ನೀನೇ ಅಲ್ವಾ ಹೇಳಿದ್ದು ಮನೆಗಿರೋ ಒಡವೆ ದುಡ್ಡು ನಿನ್ ಬಟ್ಟೆ ಬರೆ ಎಲ್ಲ ತಗೊಂಡ್ ಬಾ, ಎಲ್ಲಾರ ಹೋಗಿ ಸೆಟ್ಲ್ ಆಗೋಣ ಅಂತ ರಾತ್ರಿನ ಫೋನ್ ಮಾಡಿ ಹೇಳಿ. ಈಗ ಯಾಕೆ ಹಿಂಗ್ ಹೇಳ್ತಿದ್ಯಾ ಬೆಂಕಿ? ನೀನ್ ಹೇಳ್ತಿರೋದೆಲ್ಲ ಮೋಸ ಇದು. ನಾನೀಗ ಒಂದ್ ಬ್ಯಾಗಗೆ ಒಡವೆ, ಒಂದ್ ಬ್ಯಾಗಗೆ ದುಡ್ಡು ತುಂಬ್ಕೊಂಡು ಬಂದಿದ್ದೀನಿ. ಈಗ ನೋಡಿದ್ರೆ ಬೇಡ ನಾನು ಯಾರು ಅಂತ ಗೊತ್ತೇ ಇಲ್ಲ ಅಂತ ಹೇಳ್ತಿದ್ಯಾ. ಇದು ನಿನಗೆ ಸರಿನಾ ಬೆಂಕಿ? ಎಲ್ಲ ನನ್ನ ಮಗನೇ, ಅಲ್ಲ ಹುಡುಗಿ ಜೊತೆಗೆ ದುಡ್ಡು ಒಡವೆ ಎಲ್ಲ ದೋಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ಯಾ? ಅಲ್ಲ ನೋಡಕ್ಕೆ ಈಟೆ ಇಟ್ಟಿದ್ಯಾ. ಅದಕ್ಕೆ ಇಂದ್ಲ ಹೇಳಿರೋದು ಕಣ್ಲ, ಕಳ್ಳು ನಂಬಿರು ಕುಳ್ಳು ನಂಬಾರ್ದು ಅಂತಾನ. ಅಲ್ಲ 3 ಗೇಣುದ್ದ ಇದೀಯಾ ನೀನು? ಎಲ್ಗಾನ ಸ್ಕೆಚ್ ಹಾಕಿದ್ಯಾ? ಹಿಂಗೆ ಬಿಟ್ರಾಗಲ್ಲ. ನಡಿ ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಿ ಮಾವನ ಮನೆಗೆ ಸರಿಯಾಗಿ ಗೂಸ ಕೊಡ್ಸಿರೆ ಗೊತ್ತಾಗ್ತೈತಿ. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ಅಯ್ಯೋ ಭಗವಂತ. ಅಲ್ಲ ಕಣಮ್ಮ ಅಮ್ಮ, ತಾಯಿ ನಮ್ಮಮ್ಮ ಗೌರಮ್ಮ, ನಿನಗೆ ಯಾವಾಗಮ್ಮ ಹೇಳಿದ್ದೆ ನಾನು ಒಡವೆ ತಕೊಂಬ, ದುಡ್ಡು ತಕೊಂಬ, ಹೋಗಿ ಮದ್ವೆ ಆಗೋಣ ಅಂತ ಯಾವಾಗಮ್ಮ ಹೇಳಿದ್ದೆ? ನಿನಗೇನು ಮೆಂಟ್ಕಿಂಟ್ಲೇನಮ್ಮ? ನೀನು ನಿಮ್ಮ ಅಣ್ಣ ಏನು ಮೆಂಟ್ಲ್ ಆಸ್ಪತ್ರೆಯಿಂದ ತಪ್ಪಿ ಪಿಸ್ಕಿ ಬಂದಿದ್ದೀರಾ? ಏನ್ ಕತೆ? ನೋಡಿ ನಿಮ್ ಕೈ ಮುಗಿತೀನಿ. ಏನೋ ನಿನ್ ತಂಗಿಗೂ ನಂಗೂ ಯಾವ ಸಂಬಂಧ ಇಲ್ಲ. ನಿನ್ ತಂಗಿ ನಾನು ನೋಡೇ ಇಲ್ಲ, ಇವತ್ತಲೇ ಮೊದಲು ನೋಡಿರೋದು. ಅದೇನು ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತೀಯಲ್ಲ. ನಡಿ ನಾನು ಬರ್ತೀನಿ ಪೊಲೀಸ್ ಸ್ಟೇಷನ್ಗೆ. ಫೋನ್ ತಗ ನೋಡಿದ್ ಗೊತ್ತಾಗ್ತೈತಿ. ಯೋಚಿಸ್ತೀನಿ, ನಾನು ನಿನ್ ತಂಗಿಗೆ ಫೋನ್ ಮಾಡಿದ್ದೀನಿ, ನಿನ್ ತಂಗಿ ನನ್ಗೆ ಯೋಚಿಸ್ತೀನಿ ಫೋನ್ ಮಾಡಿದ್ದೆ ಎಂಬುದು ಗೊತ್ತಾಗ್ತೈತಿ. ಅವಾಗ ಪೊಲೀಸ್ನವರು ಯಾರನ್ನ ಬೈತಾರೆ ಅಂತ ಅವಾಗ ನಿಮ್ಗೆ ಗೊತ್ತಾಗ್ತೈತಿ. ಇದು ಆಕ್ಚುಲಿ ಚೆನ್ನಾಗಿದೆ.
ಬೊಲೆ ಐನಾತಿ ಇದೆಯಾ ಕಣ್ಲಾ ನೀನು. ಈಗ ಹೆಂಗೋ ಹಿಂಗೆ ಹೇಳಿ ಬಿಟ್ಬಿಡ್ತಾರೆ ಅಂತೇಳಿ ಯಾಲೆ ಉಲ್ಟಾ ಹೊಡಿಯಕ್ಕೆ ನಿಂತಿದೀಯ. ಸರಿಯಾದ ನನ್ನ ಮಗ ಕಣಲ್ಲ ನೀನು. ನಾನೇನು ಹಂಗೆ ನೀನು ಸುಮ್ಮನೆ ಬಿಡ್ತೀನಿ ಅನ್ಕೆ ಬೇಡ. ನಡಿ ನಡಿ, ಹೋಗೋಣ ಮಾವನ ಮನೆಗೆ. ಅವಾಗ ಗೊತ್ತಾಗ್ತೈತಿ ಯಾರು ಸುಳ್ಳು ಯಾರು ನಿಜ ಅಂತಾನ. ನಮ್ಮ ಊರಿಗೆ ಮೊಹರಮ್ಮ ಹಬ್ಬಕ್ಕ ಬಾ ಚಿನ್ನಿ ಬಾ ಚಿನ್ನಿ, ಅತ್ತ ಇತ್ತ ಮಂದಿ ನೋಡಿ ಮಾಡಬ್ಯಾಡ ಕಣ್ಣ ಸೊನ್ನಿ ಕೈ ಸೊನ್ನಿ. ನಡೀರಿ, ನನಗೇನು ಭಯ ಆಗಲ್ಲ. ಕಳವಿಲ್ಲ ಅಂದ್ಮೇಲೆ ಭಯ ಯಾಕೆ ಹೇಳ್ರಿ? ನಡೀರಿ, ಪೊಲೀಸ್ ಸ್ಟೇಷನ್ ಅಂತ ಸ್ಯಾನೆ ದೂರ ಇಲ್ಲ. ಈ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇಂದ ಮುಂದಕ್ಕೊಂದು ಏಟು ಆದ್ರೆ ಅಲ್ಲ ಐತಿ. ನಡೀರಿ, ನಾನು ಬರ್ತೀನಿ. ನನಗೇನು ಭಯ ಇಲ್ಲ, ಏನಿಲ್ಲ. ಸುಮ್ಮನೆ ಏನು ಅಮಾಯಕ ಸಿಕ್ಕಾನೆ ಅಂತೇಳಿ ಹಾಕ್ಯಂಡು ರುಬ್ಬದಲ್ಲ. ನಾನು ಹೇಳ್ತೀನಿ ಪೊಲೀಸ್ನವ್ರಿಗೆ. ನಡೀರಿ, ಹೋಗೋಣ ಈಗಲೇ. ಇದು ಆಕ್ಚುಲಿ ಚೆನ್ನಾಗಿದೆ. ಲೋ ಪಾಪ ಯಾದ್ರಿಕೆ ಬಿಟ್ಟೆ ಅಲ್ಲ. ಅಯ್ಯೋ ಭಗವಂತ ಯಾದ್ರಿಕೆ ಬೇಡ. ಈಟತ್ತು ನಾವು ಮಾಡಿದ್ದು ಬರೀ ತಮಾಷೆಗಾಗಿನ. ಯಾದ್ರಿಕೆ ಬೇಡ. ತಮಾಷೆ? ಅಯ್ಯೋ ಭಗವಂತ, ಒಂದೇ ಸಣೆ ಆದ್ರೂ ನಾನು ಎದೆ ಡಕ ಟಕ ಡಕ ಟಕ ಅಂತಿತ್ತು. ಅಲ್ಲ, ಮೊದ್ಲೇ ಹುಡುಗಿ ಕೇಸು, ಆಮೇಲೆ ಏನೇನಾಗ್ತೈತೋ, ನನ್ನ ಎಲ್ಲಿ ಜೈಲ್ನಾಗೆ ಕೂಡಾಕ್ಬಿಡ್ತಾರೋ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮಂಗೆ ಗೊತ್ತಿ ಏನು ಅಂತೇಳಿ ಎದ್ರಿಕೆ ಬಿಟ್ಟಿದೆ. ನೀನೇನು ನೋಡ, ನೀನು ಇಂತನಾಗಿದೆಯಾ ಹಿಂಗೆ ಎದ್ರಸೋದು? ಅಲ್ಲ, ಫೋನ್ ಮಾಡಕ್ಕೋ ಇದು ಏಪ್ರಿಲ್ ಅಲ್ಲ ಏನಲ್ಲ ಜುಲೈ. ಆದ್ರೂ ಹಿಂಗೆ ಯಾಕೆ ಮಾಡಿರಿ ನೀವು? ನೀವೇನೇಂದ್ರು ನೀವಿಬ್ರು ಅಣ್ಣ ತಂಗಿ ಸರಿಯಾಗಿದ್ದೀರಾ ನೀವು. ನಮ್ಮಂತನ ಎದ್ರಿಸ್ಬಿಡ್ತೀರ ಹಂಗೆ. ಈಗ ಹೇಳ್ಕೊಂಡೆ ಎಲ್ಲ ಹೆಂಗಸ್ರು ಆಟ ಆಡಿಸ್ತಿದ್ದಪ್ಪ ಅವನು. ಸಾರಿ ಸರ್, ಕ್ಷಮಿಸ್ಬಿಡಿ ಸರ್. ನಾವು ನಗೆ ಲೋಕೋ ಅನ್ನೋ ಯೂಟ್ಯೂಬ್ ಚಾನಲಿಂದ ಬಂದಿದ್ದೀವಿ. ನಾವು ನಿಮ್ಮನ್ನ ಫ್ರಾಂಕ್ ಮಾಡಬೇಕು ಅಂತ ಬಂದ್ವಿ ಅಷ್ಟೇ, ಬೇಜಾರು ಮಾಡ್ಕೊಳ್ಬೇಡಿ. ನಿಮ್ಮನ್ನ ನೋಡಿ ನಾಲ್ಕು ಖುಷಿ ಪಡ್ತಾರೆ ಅಂದ್ರೆ ನಿಮ್ಗೂ ಖುಷಿ ಅಲ್ವಾ ಸರ್? ನೀವು ನಾಳೆ ಟಿವಿಲಿ ಬರ್ತೀರಾ, ಅದನ್ನ ನೋಡಿ ನಾಲ್ಕು ಖುಷಿ ಪಡ್ತಾರಲ್ವಾ, ಆಗ ನಿಮ್ಗೂ ಕೂಡ ಖುಷಿ ಆಗುತ್ತಲ್ವಾ? ಸರಿಯಾ, ಈ ಪ್ರಾಂಕ್ ಅಂತ ಹೇಳಿರಲ್ಲ, ನನ್ನ ಜೀವ ಬಂದಂಗಾತು. ನಿಜ ಅಂದಿದ್ರೆ ಇನ್ನೇನಿಲ್ಲ. ಅಯ್ಯೋ, ಯಾತದನ್ನ ಮಾಡ್ಕೇಳ್ರಿ. ಸದ್ಯ ಇದು ಸುಳ್ಳಲ್ಲ, ನನಗಂತೂ ಖುಷಿ ಆಗ್ತೈತೆ. ನಾನು ಬೋದ್ತೀನಿ. ಅಯ್ಯಪ್ಪ, ಒಂದೇ ಸಣ್ಣ ಆದ್ರೂ ಗುಂಡ್ಗೆ ನಿಂತಂಗ ಆಗ್ಬಿಟ್ಟಿತ್ತು. ಈ ನನ್ನ ಮಗ ಎತ್ತೋದನ್ನ ಕಾಪಿ ಕುಡಿತೀನಿ ಅಂತ ಹೋದ. ನಾನು ಎಲ್ಲಿಯೂ ಕೈ ಸಿಗಾಕೆ ಕೂಸ ತಿನ್ಬೇಕು ಅಂತ ಅನ್ಕೊಂಡೆ. ಹೆಂಗ ಆಂಜನೇಯ ಕಾಪಾಡ್ಬಿಟ್ಟ. ಸರಿ, ಹೋಗಿ ನಾನು ಒಂದು ಟೀ ಕುಡಿಯೋಣ. ನನಗೂ ತಲೆ ಸಿಡ್ದೋಗ್ತೈತಿ ಅಷ್ಟೇ. ಫ್ರೆಂಡ್ಸ್, ನೋಡಿದ್ರಲ್ಲ ವಿಡಿಯೋ ಇಷ್ಟ ಆಯ್ತಾ? ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನು ಹೆಚ್ಚು ವಿಡಿಯೋಗಳಿಗಾಗಿ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಯಾವ ಥರ ಫ್ರ್ಯಾಂಕ್ ವಿಡಿಯೋ ಮಾಡಬೇಕು ಅಂತ ನಿಮ್ಗೇನಾದರೂ ಅನಿಸಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.